ಈ ರೀತಿ ಡಿಸೈನ್ ಬಂದರೆ ಯಾವ ರೀತಿ ನೆಕ್ಕನ್ನು ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಚುಡಿ ಟಾಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಇನ್ನೊಂದ್ಸರಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ. ಇವತ್ತು ಚೆಸ್ಟ್ ಬಂದು ಅವ್ರದ್ದು 9.5 ಇದೆ, ಪ್ಲಸ್ ನಾನು 2 ಇಂಚಿನ ಮಾರ್ಜಿನ್ ತೊಗೊಂಡಿದ್ದೀನಿ. ಇವ್ರದ್ದು ಕರೆಕ್ಟಾಗಿ ಸೊಂಟ ಹತ್ತಿರ ಬಂದುಬಿಟ್ಟು 13.5 ಇಂಚ್ ಬರ್ತಾಯಿದೆ. 13 ಇಂಚ್ ಬರ್ತಾಯಿದೆ. ನಾನಿಲ್ಲಿ 13 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಶೇಪನ್ನು ತೊಗೊಂಡಿದ್ದೀನಿ. ಕೆಳಗಡೆ ಬಾಟಮಲ್ಲಿ ನಮಗೆ ಕರೆಕ್ಟ್ 20 ಇಂಚ್ ಬರುತ್ತೆ. ಅಲ್ಲಿ ಕೂಡ ನಾನು 20 ಇಂಚ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಕರೆಕ್ಟಲ್ಲಿ ಕಟ್ ಬರುತ್ತೆ ಅಲ್ವಾ, ಆ ಒಂದು ಕಟ್ ಮಾರ್ಕಿಗೆ ಕರೆಕ್ಟ್ 20 ಇಂಚ್ ಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಲೈನಿಂಗ್ ಕಟ್ ಮಾಡುವಾಗ ನೆಕ್ಕನ್ನು ಕಟ್ ಮಾಡ್ಕೊತೀವಿ. ನೆಕ್ಕನ್ನು ಕಟ್ ಮಾಡ್ಕೊಳ್ಳುವಾಗ ಡಿಸೈನ್ ಎಲ್ಲ ಬಂದಿರುತ್ತೆ ಅಲ್ವಾ ಮೇನ್ ಫ್ಯಾಬ್ರಿಕ್ಕಿಗೆ. ಇವಾಗ ನಾವು ಲೈನಿಂಗ್ ಕಟ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಂಗಿಲ್ಲ. ನಾವು ಫಸ್ಟು ನೋಡ್ಕೋಬೇಕು ಚುಡಿ ಟಾಪು ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು. ಬಟ್ ನಮಗಿಲ್ಲಿ ಮೇನ್ ಫ್ಯಾಬ್ರಿಕ್ಕಿಗೆ ಸ್ವಲ್ಪ ನೆಕ್ಕಿಗೆಲ್ಲ ಡಿಸೈನ್ ಬಂದಿದೆ. ಅವರು ಆಲ್ರೆಡಿ ರೆಡಿ ನೆಕ್ ಕೊಟ್ಬಿಟ್ಟಿದ್ದಾರೆ. ಇವಾಗ ನಾವು ಅದರಂತೆಯೇ ನೋಡ್ಕೋಬೇಕಾಗುತ್ತೆ. ಮೆಜರ್ಮೆಂಟು ಕೂಡ ಬೇಕು, ಜೊತೆಗೆ ಆ ಒಂದು ನೆಕ್ ಶೇಪ್ ಏನಿದೆ ಅಲ್ವಾ ಅದು ಕೂಡ ನಮಗೆ ಬರಬೇಕಲ್ವ. ಅದು ಯಾವ ರೀತಿ ಕಟಿಂಗನ್ನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. 9.5 ಚೆಸ್ಟು, 13 ಇಂಚು ಸೊಂಟದ ಹತ್ರ ಶೇಪ್ ತೊಗೊಂಡಿದ್ದೀನಿ. ಮಿಡಲ್ ಚೆಸ್ಟು, ಕೆಳಗಡೆ ಬಾಟಮ್ ಹತ್ರ 20 ಇಂಚು ತೊಗೊಂಡಿದ್ದೀನಿ. ಕರೆಕ್ಟಾಗಿ ನಾನಲ್ಲಿ 2.5 ಇಂಚಿಗೆ ನೆಕ್ಕನ್ನು ತೊಗೊತಾ ಇದ್ದೀನಿ ಸ್ನೇಹಿತರೆ. ಟೋಟಲಾಗಿ 5 ಇಂಚು 5.5 ಇಂಚ್ ತೊಗೊಂಡಿದ್ದೀನಿ. 3 ಇಂಚು ಶೋಲ್ಡ್ರು, 2.5 ಇಂಚು ನೆಕ್ ಬಿಡುತ್ತೆ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಮಗೆ ಇದು ನೆಕ್ಕು ದೊಡ್ಡದೇ ಆಗುತ್ತೆ. ಬಟ್ ನಾವು ಇವನ್ನ ಕರೆಕ್ಟಾಗಿ ತೆಗಿಬೇಕು. ಅವರು ಕೊಟ್ಟಿರೋಂಥ ಮೆಜರ್ಮೆಂಟಲ್ಲಿ ತೆಗೆದು ನೋಡಬೇಕು ಅವ್ರದ್ದು ಎಷ್ಟಿದೆ ಮತ್ತು ಇದು ರೆಡಿ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು ನೋಡ್ಕೋಬೇಕಾಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಂಡ್ವಿ ಅಂತಂದರೆ ಆವಾಗ ಫೈನಲಾಗಿ ಗೊತ್ತಾಗುತ್ತೆ. ಇವಾಗ ಇದು ತುಂಬ ದೊಡ್ಡದಾಗಿದೆ, ಬ್ರಾಡ್ ಆಗುತ್ತೆ ಇದ್ರ ಪ್ರಕಾರ ಹೋದರೆ. ಬಟ್ ಇಲ್ಲಿ ನಾನಿಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತಂದ್ಬಿಟ್ಟು. ಸ್ನೇಹಿತರೆ, ಅದಕ್ಕೂ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ನಾನಿಲ್ಲಿ ಹಾರ್ಮೋಲ್ ಶೇಪನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಯಾವುದೇ ರೀತಿ ನೆಕ್ ಶೇಪ್ ತೆಗಿಯೋದಿಲ್ಲ. ಈ ರೀತಿ ಹಾರ್ಮೋಲ್ ಶೇಪನ್ನು ಕಟ್ ಮಾಡ್ಕೊಂಡಾದಮೇಲೆ ತೋರಿಸ್ತೀನಿ ನಿಮಗೆ. ಮೇನ್ ಫ್ಯಾಬ್ರಿಕ್ ಇಟ್ಬಿಟ್ಟು ಪ್ರತಿಯೊಂದು ಚುಡಿ ಟಾಪ್ಗಳಿಗೆಲ್ಲ ಬರುತ್ತೆ, ಕಮ್ಮಿ ಅಂದರೆ ಬರೋದು ಈ ಥರ ಬರೋದು ಕಮ್ಮಿ. ಯಾಕಂದರೆ ಯಾರೂ ಇಷ್ಟಪಡಲ್ಲ. ಯಾಕಂತಂದರೆ ಬೇರೆ ಬೇರೆ ಶೇಪಲ್ಲೆಲ್ಲ ಡಿಸೈನ್ ಎಲ್ಲ ಮಾಡಿಸ್ಕೊತಾರಲ್ವ, ಹಾಗಾಗಿ ಬರೋದು ಕಮ್ಮಿ. ಬಟ್ ಕೆಲವೊಂದು ಡ್ರೆಸ್ಗಳಿಗೆ ಬರುತ್ತೆ ಸ್ನೇಹಿತರೆ. ಇವಾಗ ಫ್ರಂಟಿಗೆ ನಾನಿಲ್ಲಿ ಶೇಪ್ ತೊಗೊತೀನಿ ಸ್ನೇಹಿತರೆ. ನಾನು ಶೇಪ್ ತೆಗೆದಿರಲಿಲ್ಲ. ಫ್ರಂಟಿಗೆ ನಾನಿಲ್ಲಿ ಶೇಪ್ ತಗೊಂಡು ಕಟ್ ಮಾಡ್ಕೊತೀನಿ. ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಕಲಿಬೇಕಾಗುತ್ತೆ. ಆವಾಗ ಮಾತ್ರ ನಾವು ಟೈಲರಿಂಗ್ ಕಲಿಯೋದಕ್ಕೆ ಸಾಧ್ಯ. ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಇವಾಗ ನಾನು ಫ್ರಂಟಲ್ಲಿ ನಾನು ಶೇಪ್ ತೆಗೆದುಬಿಟ್ಟು ನೆಕ್ಕನ್ನು ಕಟ್ ಮಾಡ್ಕೊಂಡಿರಲಿಲ್ಲ. ಬ್ಯಾಕಲ್ಲಿ ನಾನಿಲ್ಲಿ ನೆಕ್ ಕಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕಲ್ಲಿ ನಮ್ಮ ಆಪ್ಷನ್ ಇದೆ, ಯಾಕಂದರೆ ಯಾವುದೇ ರೀತಿ ನೆಕ್ ಇಲ್ಲ, ಡಿಸೈನ್ ಇಲ್ಲ, ಏನಿಲ್ಲ. ಇಲ್ಲಿ ನಾನೇ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು 5 ಇಂಚಿಗೆ ಇಲ್ಲ ಒಂದು 5.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಶೇಪನ್ನು ರೌಂಡ್ ಶೇಪ್ ನಾನು ತಗೊತೀನಿ ಸ್ನೇಹಿತರೆ. ಫ್ರಂಟಲ್ಲಿ ಮಾತ್ರ ನಮಗೆ ಡಿಸೈನ್ ಬಂದಿರೋದ್ರಿಂದ ನಮಗೆ ನಾವೇ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಅದು ರೆಡಿ ಬಂದಿರೋದ್ರಿಂದ ನಮಗೆ ಲೈನಿಂಗ್ ಪೀಸಲ್ಲಿ ನಾನು ತೆಗೆಯೋದಿಲ್ಲ ಸ್ನೇಹಿತರೆ. ಅದೊಂದು ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಕೊಬೋದು, ಟಿಪ್ಸ್ ಅಂತಲೇ ಹೇಳ್ಬೋದು. ಮೇನ್ ಫ್ಯಾಬ್ರಿಕ್ ಏನಾದರೂ ಈ ಥರ ಡಿಸೈನ್ ಏನು ಬಂತು ಅಂತಂದರೆ ಲೈನಿಂಗ್ ಪೀಸಲ್ಲಿ ಯಾವುದೇ ರೀತಿ ಕಟ್ ಮಾಡ್ಕೊಬೇಡಿ. ಫಸ್ಟು ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಬಿಟ್ಕೊಂಡ್ಬಿಟ್ಟು ಆಮೇಲೆ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇವಾಗ ತೋರಿಸ್ತೀನಿ ನಿಮಗೆ. ಕರೆಕ್ಟಾಗಿ ಈ ರೀತಿ ಬಂದಿದೆ ಅಲ್ವಾ, ಇದು ನೆಕ್ಕು ವಿ ಶೇಪೆಲ್ಲ ಬಂದಿದೆ ಅಲ್ವಾ. ಈ ರೀತಿ ಬಂದಿರೋದ್ರಿಂದ ಇದೇ ನಾನು ನೆಕ್ಕನ್ನು ಅಳತೆ ಮಾಡ್ಕೊಂಡಾಗ ನನಗೆ ಕರೆಕ್ಟಾಗಿ 7 ಇಂಚ್ ಬರುತ್ತೆ. 7 ಇಂಚ್ ಆದರೆ ಇವರಿಗೆ ತುಂಬ ದೊಡ್ಡದಾಗುತ್ತೆ. ಈ ಮಿಡಲ್ ಕರೆಕ್ಟಾಗಿ ಶೇಪ್ ಏನಿದೆ ಅಲ್ವಾ, ಆ ಶೇಪಿಗೆ ಕರೆಕ್ಟಾಗಿ ಎರಡು ಆಪೋಸಿಟ್ ಕರೆಕ್ಟಾಗಿ ಬರಬೇಕು. ಈ ರೀತಿ ಇಟ್ಕೊಂಡ್ಬಿಟ್ಟು ಮೇಲೆ ಕೂಡ ನಾವು ನೋಡ್ಕೋಬೇಕಾಗುತ್ತೆ, ಎರಡೂ ಸೇಮ್ ಇದೆಯಾ ಇಲ್ಲ ಅಂತಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಈ ರೀತಿ ಹಾಕ್ಕೋಬೇಕಾಗುತ್ತೆ.
ನೀಟಾಗಿ ಮಾಡ್ಕೊಂಬಿಟ್ಟು ಈ ರೀತಿ ಹಾಕ್ಕೊಂಡ್ವಿ ಅಂತಂದರೆ ಆವಾಗ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ, ಫ್ರಂಟ್ ಶೇಪು. ಹಾಗೆ ಲೈನಿಂಗು ಕೆಳಗಡೆ ಕೂಡ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ, ಎಷ್ಟು ಬೇಕಾಗುತ್ತೆ ಅಷ್ಟ. ಮೇನ್ ಫ್ಯಾಬ್ರಿಕ್ಕಿಗಿಂತ ಒಳಗಡೆ ಲೈನಿಂಗ್ ಪೀಸು ಒಂದು 2 ಇಂಚ್ ಆಗೋಷ್ಟು ಕಮ್ಮಿ ಇದ್ದರೂ ಪರವಾಗಿಲ್ಲ, ಅಂದರೆ ಕೆಳಗಡೆ ಬಾಟಮಲ್ಲಿ ಅಷ್ಟೇ ನಾನು ಹೇಳ್ತಾ ಇರೋದು. ಅದನ್ನು ಕೂಡ ನಾನು ಕಟ್ ಮಾಡಿ ತೆಗಿತೀನಿ. ಇವಾಗ ಚೆಕ್ ಮಾಡ್ಕೊತೀನಿ ಸ್ನೇಹಿತರೆ, ಎಷ್ಟು ಬೇಕಾಗುತ್ತೆ ಅಂದಾಜಿನ ಪ್ರಕಾರ ಅಂತ ಹೇಳೋದಾದರೆ, ಇವಾಗೆ ರೆಡಿ ಬಂದು 6 ಇಂಚ್ ಬೇಕು ಫ್ರಂಟಲ್ಲಿ, ಬಟ್ 1 ಇಂಚ್ ಎಕ್ಸ್ಟ್ರಾ ಇದೆ. ನೋಡ್ತಿರ್ಬೋದು, ಕರೆಕ್ಟ್ 7 ಇಂಚಿದೆ. 7 ಇಂಚಿಗೆ ನಮಗೆ ಬೇಡ, 6 ಇಂಚಿಗಾದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನಾನಿಲ್ಲಿ 1 ಇಂಚನ್ನು ಡೌನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಇಂಚನ್ನು ಡೌನ್ ಮಾಡಿಕೊಂಡು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಕಟ್ ಮಾಡ್ಕೋಬೋದು. ಇನ್ನೊಂದು ಸರಿ ನಾವು ಕೆಳಗಡೆ ಕೂಡ ಚೆಕ್ ಮಾಡ್ಕೋಬೇಕು, ಈ ಎರಡೂ ಕರೆಕ್ಟಾಗಿ ಕೂತ್ಕೊಂಡಿದೆಯಾ ಇಲ್ಲ ಅಂತಂದ್ಬಿಟ್ಟು ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಾವು ಆರ್ಮೋಲ್ ಶೇಪೆಲ್ಲ ತೆಗೆದಾದ್ಮೇಲೆ ನಾವು ನೋಡ್ಕೊತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸಮಸ್ಯೆ ಆಗುತ್ತೆ. ಇಲ್ಲಿ ಕೆಳಗಡೆ ನನಗೆ ಸ್ವಲ್ಪ ಡಿಸೈನ್ ಅನ್ನೋದು ಸ್ವಲ್ಪ ಮುಂದೆ ಹೋಗಿತ್ತು, ಮತ್ತೆ ಸರಿ ಮಾಡ್ಕೊಂಡಿದ್ದೀನಿ. ಅದನ್ನು ಸರಿ ಮಾಡಿಕೊಂಡು ಹಾಕ್ಕೊಂಡೆ ಸ್ನೇಹಿತರೆ. ಕರೆಕ್ಟಾಗಿ ಅಲ್ಲಿ ಕರೆಕ್ಟ್ ಇದೆ, ಮೇಲ್ಗಡೆ ಮಾತ್ರ ಒಂಚೂರು ಮುಂದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು. ಮತ್ತು ಅದನ್ನು ಸರಿ ಮಾಡ್ಕೊಂಬಿಟ್ಟು ಆವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದೇ ರೀತಿ ನೀವು ಕೂಡ ಫಾಲೋ ಮಾಡಿದ್ರಿ ಅಂತಂದರೆ ಚೂಡಿ ಟಾಪು ಮತ್ತು ತುಂಬ ಚೆನ್ನಾಗಿರೋಂಥ ಡಿಸೈನ್ ಕೂಡ ನಮಗೆ ಚೆನ್ನಾಗೇ ಸಿಗುತ್ತೆ. ಬಟ್ ಫಿಟ್ಟಿಂಗ್ ಮಾತ್ರ ನಮಗೆ ಕೂಡ ಅದು ಕರೆಕ್ಟಾಗಿ ಬರಬೇಕು ಅಂದರೆ ಈ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಲೇಬೇಕು ನೀವು. ಇಲ್ಲಿ ನನಗೆ ಈ ಒಂದು ಪೀಸಲ್ಲಿ ನನಗೆ ಇದು ಸಿಕ್ಕಲಿಲ್ಲ, ಏನಪ್ಪ ಅಂದರೆ ಸ್ಲೀವ್ಸಿಗೆ ಬ್ಯಾಕ್ ಪಾರ್ಟಲ್ಲಿ ನಮಗೆ ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಲೆಂತ್ ಅವ್ರದ್ದು ಎಷ್ಟು ನೋಡ್ಕೊಂಬಿಟ್ಟು ಅದರ 2 ಇಂಚು ಲೆಸ್ ಮಾಡ್ತೀನಿ ಲೈನಿಂಗ್ ಪೀಸ್ಗೆ. ರೆಡಿ ಬಂದು ಮೇನ್ ಫ್ಯಾಬ್ರಿಕಲ್ಲಿ ನಮಗೆ ರೆಡಿ ಸಿಗುತ್ತೆ ಅಲ್ವಾ, ಆವಾಗ ಲೈನಿಂಗ್ ಬಂದು ನಮಗೆ 1.5 ಇಂಚು ಅಥವಾ 2 ಇಂಚ್ ಆಗುವಷ್ಟು ಡೌನಿಂಗ್ ಅಂದರೆ ಕಡಿಮೆ ತೊಗೋಬೇಕು ಕೆಳಗಡೆ ಬಾಟಮಲ್ಲಿ ಅಷ್ಟೇ. ಇವಾಗ ಫ್ರಂಟ್ ಕಟ್ಟಿಂಗ್ ನೋಡಿದ್ರಿ ಅಲ್ವಾ, ತುಂಬ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಸುಲಭನೇ ಇರಬಹುದು. ಬಟ್ ಎಲ್ಲ ಪಾಯಿಂಟ್ಸ್ಗಳು ಮತ್ತು ಎಲ್ಲ ಟಿಪ್ಸ್ಗಳು ತಿಳ್ಕೊಂಡಿರಬೇಕು ಸ್ನೇಹಿತರೆ, ಆವಾಗ ನಮಗೆ ಕಲಿಯೋದಕ್ಕೆ ಸಾಧ್ಯ. ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದು ಬಾಡಿ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಲೈನಿಂಗ್ ಏನು ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಇಟ್ಬಿಟ್ಟು ಕಟ್ ಮಾಡ್ಕೊತೀನಿ. ಈ ಕಡೆ ಆಪೋಸಿಟಲ್ಲಿರುವಂಥ ಪೀಸು ನಮಗೆ ಸ್ಲೀವ್ಸ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಎಲ್ಲ ಕಡೆನೂ ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಂಡ್ವಿ ಅಂತಂದರೆ ಫ್ರಂಟು ಬ್ಯಾಕು ಕೂಡ ನಮಗೆ ರೆಡಿ ಆಗುತ್ತೆ. ಇವಾಗ ನಾವಿಲ್ಲಿ ಕಟ್ ಮಾಡ್ಕೋಬೋದು. ಸ್ಲೀವ್ಸಿಗೆ ಮೇನ್ ಇಂಪಾರ್ಟೆಂಟು ಸ್ನೇಹಿತರೆ, ಸ್ಲೀವ್ಸು ನಮಗೆ ಬೇಕೇ ಬೇಕು. ಸ್ಲೀವ್ಸು ನೋಡ್ಕೋಬೇಕು ಫಸ್ಟು, ಎಷ್ಟು ಉಳಿಯುತ್ತೆ ಎಷ್ಟಿಲ್ಲ, ಸ್ಲೀವ್ಸ್ ಎಷ್ಟು ಬೇಕಾಗುತ್ತೆ ಅಂತಂದ್ಬಿಟ್ಟು ನೋಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಐಡಿಯಾಸ್ ಪಕ್ಕ ಬರುತ್ತೆ. ಇವಾಗ ನಮಗೆ ಉಳಿದಿರೋಂಥ ಬಟ್ಟೆ ಸ್ಲೀವ್ಸಿಗೆ ಅಡ್ಜಸ್ಟ್ ಮಾಡಿ 3/4 ಸ್ಲೀವ್ಸ್ ಆದರೆ ಆಗುತ್ತೆ, ಆರಾಮಾಗಿ ಆಗುತ್ತೆ. ಕೆಳಗಡೆ ಆಪೋಸಿಟ್ ಪಟ್ಟಿ ಕಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಅಂದರೆ ಪ್ಯಾಂಟಿನ ಪೀಸ್ ಏನಿರುತ್ತೆ ಅಲ್ವಾ ಅದನ್ನೇ ನಾನಿಲ್ಲಿ ಡಿಸೈನನ್ನು ಮಾಡ್ಕೊತೀನಿ. ನೋಡಿದ್ರಲ್ವ ಸ್ನೇಹಿತರೆ ಯಾವ ರೀತಿ ತುಂಬ ಸುಲಭವಾಗಿ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋನ